ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಕುರ್ಚಿಗಾಗಿ ವಿಶ್ವಾಸದ ಪಾಲಿಟಿಕ್ಸ್ ಈಗ ಜೋರಾಗಿ ನಡೀತಾ ಇದೆ. ಹೈಕಮಾಂಡ್ ನಾಯಕರನ್ನ ವಿಶ್ವಾಸಕ್ಕೆ ಪಡೆಯಿರಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಪ್ತರು ಸಲಹೆಯನ್ನು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಹೈಕಮಾಂಡ್ ವಿಶ್ವಾಸ ಗಳಿಸ್ತಾ ಇದ್ದಾರೆ ಅಂತ ಸಿದ್ದು ಬಣ ಆತಂಕವನ್ನು ವ್ಯಕ್ತಪಡಿಸ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ಆಪ್ತ ಸಚಿವರಿಂದಲೇ ಈಗ ಬೇಸರಗಳು ವ್ಯಕ್ತ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ರೀತಿಯಲ್ಲೇ ಆಗಾಗ ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಸಚಿವರು ಸಲಹೆಯನ್ನು ಕೊಡ್ತಿದ್ದಾರೆ. ಡಿಸಿಎಂ ತಿಂಗಳಿಗೆ ಒಮ್ಮೆ ಆದ್ರೂ ಕೂಡ ಹೈಕಮಾಂಡ್ ಭೇಟಿ ಆಗ್ತಾರೆ. ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಎಲ್ಲವೂ ಕೂಡ ನಿಮ್ಮ ಅಣತಿಯಂತೆ ನಡೀತಾ ಇದೆ. ಡಿಸಿಎಂ ತಿಂಗಳಿಗೆ ಒಮ್ಮೆ ಆದ್ರೂ ಕೂಡ ಎಐಸಿಸಿ ವರಿಷ್ಠರನ್ನ ಭೇಟಿ ಮಾಡ್ತಾರೆ. ಇತ್ತೀಚೆಗೆ ಡಿಸಿಎಂ ಡಿಕೆಶಿಯ ದೆಹಲಿ ಟ್ರಿಪ್ ಲಿಸ್ಟ್ ಜಾಸ್ತಿ ಆಗ್ತಾ ಇದೆ. ಖರ್ಗೆ ಬೆಂಗಳೂರಿಗೆ ಬಂದಾಗೆಲ್ಲ ಡಿಕೆ ಶಿವಕುಮಾರ್ ಹೋಗಿ ಭೇಟಿ ಆಗ್ತಾರೆ. ನಿಮ್ಮ ಆಪ್ತರು ಅನ್ನೋ ಕಾರಣಕ್ಕೆ ಡಿಕೆ ಶಿವಕುಮಾರ್ ಕೆಂಗಣ್ಣಿಗೆ ಗುರಿಯಾಗ್ತಾ ಇದ್ದೀವಿ, ನೀವು ಸುಮ್ಮನೆ ಕೂತ್ರೆ ಹೇಗೆ ಅಂತ ಆಪ್ತ ಸಚಿವರು ಸಿಎಂಗೆ ಸಲಹೆಯನ್ನು ಕೊಡ್ತಿದ್ದಾರೆ. ಶೀಘ್ರದಲ್ಲೇ ದೆಹಲಿ ಪ್ರವಾಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಹಿನ್ನೆಲೆಯಲ್ಲಿ ಸಜ್ಜಾಗ್ತಾ ಇದ್ದಾರೆ. ಆಪ್ತ ಸಚಿವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೀಡ್ತಾ ಇರುವಂತಹ ಸಲಹೆ ಇದು. ಡಿಕೆ ಶಿವಕುಮಾರ್ ಅವರು ಆಗಾಗ ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿ ಆಗ್ತಾ ಇದ್ದಾರೆ. ಅದರ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಅವರನ್ನು ಕೂಡ ಭೇಟಿ ಆಗ್ತಾ ಇದ್ದಾರೆ. ನೀವು ಕೂಡ ಹೈಕಮಾಂಡ್ ಭೇಟಿಯಾಗಿ ಅವರ ವಿಶ್ವಾಸವನ್ನ ಗಳಿಸಿ ಅನ್ನುವಂತ ಹಿನ್ನೆಲೆಯಲ್ಲಿ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.